ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಹುಣ್ಣಿಮೆ ಇರೋದ್ರಿಂದ ನೀವು ಇಷ್ಟಪಟ್ಟವ್ರನ್ನ ವಶೀಕರಣ ಮಾಡ್ಕೊಳ್ಳೋದು ಹೇಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ಕೊಡುವ ಮಂತ್ರವನ್ನು ಕೇವಲ 11 ಬಾರಿ ಪಠನೆ ಮಾಡಿದರೆ ಸಾಕು, ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಈ ಕ್ರಿಯೆಯನ್ನು ನೀವು ಭಾನುವಾರದ ದಿನ ಅಂದರೆ ಇವತ್ತು 12:30 ಸಂಜೆ ರಾತ್ರಿ 12 ತನಕ ಯಾವಾಗ ಬೇಕಿದ್ರೂ ಮಾಡ್ಬೋದು. ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಕೇವಲ ಅವರ ಫೋಟೋ ಹೊಂದಿದ್ದರೆ ಸಾಕು. ಏನು ಮಾಡಬೇಕು? ಮೊದಲಿಗೆ ತಾವು ಸ್ನಾನ ಮಾಡಿ ಶುಚಿತರಾಗಿ, ಸ್ನಾನ ಎಲ್ಲ ಮುಗಿದ ಮೇಲೆ ದೇವರಿಗೆ ಪೂಜೆ ಪುನಸ್ಕಾರ ಮುಗಿಸಿದ ನಂತರ ನಿರ್ಜನ ಕೊಠಡಿಯಲ್ಲಿ ಅಥವಾ ದೇವರ ಮುಂದೆ ಕುಳಿತುಕೊಂಡು ಈ ಕ್ರಿಯೆ ಮಾಡುವಾಗ ಯಾರೂ ನಿಮ್ಮನ್ನು ನೋಡಬಾರ್ದು, ಆ ರೀತಿ ಮಾಡಬೇಕಾಗತ್ತೆ. ಸೊ ಯಾರು ನೋಡದೇ ಇರುವ ರೀತಿ ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಅವರ ಫೋಟೋವನ್ನು ನಿಮ್ಮ ಮುಂದೆ ಇಟ್ಕೊಳ್ತಾ, ಫೋಟೋವನ್ನೇ ದಿಟ್ಟಿಸಿ ನೋಡ್ತಾ, ಇವಾಗ ನಾನು ಕೊಡುವ ಮಂತ್ರವನ್ನು 108 ಸಾರಿ ಪಠನೆ ಮಾಡಬೇಕು. ಪಠನೆ ಮಾಡಿ ಮುಗಿದ ಮೇಲೆ ಆ ಫೋಟೋವನ್ನು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೋಬೇಕು, ಅಥವಾ ಪರ್ಸ್ನಲ್ಲಿ, ನಿಮ್ಮ ಬ್ಯಾಗಲ್ಲೂ, ಯಾವುದ್ರಲ್ಲಾದರೂ ಸರಿ ನಿಮ್ಮ ಹತ್ರ ಸೇಫಾಗಿ ಇಟ್ಕೋಬೇಕು. ಇಟ್ಕೊಂಡು ಅವರ ಮುಂದೆ ಯಾವಾಗ ನೀವು ಹೋಗ್ತೀರೋ ಆವಾಗ ಮನಸ್ಸಿನಲ್ಲೇ ಈ ಮಂತ್ರವನ್ನು 11 ಸಾರಿ ಹೇಳಿಕೊಂಡ್ರೆ ಸಾಕು. ನೀವು ಯಾರಿಗೋಸ್ಕರ ಈ ಕ್ರಿಯೆ ಮಾಡ್ತಾ ಇರ್ತೀರೋ ಅವರು ನಿಮ್ಮನ್ನು ಹುಡುಕಿಕೊಂಡು ಅವರೇ ನಿಮ್ಮ ಹತ್ತಿರ ಬರ್ತಾರೆ. ಅದಕ್ಕೆ ಮಂತ್ರ ಯಾವುದು ಅಂತ ಹೇಳಿದರೆ, ಓಂ ಕುರುಂ ಕಾಮಾಕ್ಷಿಯೇ ನಮಃ, ಓಂ ಕುರುಂ ಯಕ್ಷ ಕಾಮಾಯ ನಮಃ, ಮನಃಮುಖಿ ವಶಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಕುರುಂ ಕಾಮಾಕ್ಷಿಯೇ ನಮಃ, ಓಂ ಕುರುಂ ಯಕ್ಷ ಕಾಮಾಯೇ ನಮಃ, ಮನಃಮುಖಿ ವಶಂ ಫಟ್ ಸ್ವಾಹ. ಆ ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ತನಕ ಏನಾದರೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಈ ಕ್ರಿಯೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ.